टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಅವ್ರ ಹೋಟೆಲ್ ಅಷ್ಟೇ ಗೆದ್ದಿರುವಂಥದ್ದು. ನಾನು ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ. ಆದರೆ ಜನ ಯಾಮಾರಿಬಿಟ್ಟು ನಿಮಗೆ 136 ಈಗ ಮತ್ತೊಂದೆರಡು ಬೈ ಎಲೆಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನೀವು 138 ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ಇನ್ನು ನಿಮ್ಮನ್ನು 5 ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಇರೋಕ್ಕೆ ಹೋಗ್ಬೇಡಿ. ಜನ ಪಾಠ ಕಲಿಸ್ತಾರೆ ನಿಮಗೆ. ಚುನಾವಣೆ ಬರಬೇಕಷ್ಟೇ, ನಿಮ್ಮ ಮೇಲೆ ಬೇಸತ್ತಿದ್ದಾರೆ. ಆದರೆ ಸ್ವಲ್ಪ ಗೌರವಯುತವಾಗಿ ಜನರ ಪ್ರಾಣ ಮಾನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ. ಈಗ UAPA ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮೇಲೆ ದಾಳಿ ಮಾಡಿದಂಥವ್ರು ಆ ಪ್ರಕರಣಗಳನ್ನು ವಾಪಸ್ ತಗೊಳಕ್ಕೆ ಹೊರಡ್ತಾರೆ. ನಮ್ಮ ರೈತರು ತಲೆತಲಾಂತರದಿಂದ ಉಳುಮೆ ಮಾಡ್ತಾ ಇರುವಂಥ ಆಸ್ತಿಯನ್ನು ವಫ್ಗೆ ಬರ್ಕೊಡಕ್ಕೆ ಹೋಗ್ತಾರೆ. ಈಗ ನೋಡ್ರೆ ಬಜೆಟ್ ಒಳಗಡೆ 4,500 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಇವ್ರದ್ದು ಏನು ಸರ್ಕಾರ ಇದು? ಸಾಬ್ರ ಸರ್ಕಾರನ ನಡೀತಾ ಇರೋಂಥದ್ದು. ಹಾಗಾಗಿ ಈ ಕ್ಯಾತ್ಮಾರಹಳ್ಳಿ ಮಸೀದಿಯನ್ನು ಕೂಡ ಇವರು ರೀಓಪನ್ ಮಾಡಿಸ್ತಾರೆ ಅಂತ ಹೇಳಿ ನಮಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ, ನಮಗೆ ಗುಮಾನಿ ಇದೆ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ರಾಜನ ಬಲಿದಾನ ವೇಸ್ಟ್ ಆಗೋಕ್ಕೆ ನಾವು ಬಿಡೋದಿಲ್ಲ. ನಾನು ಭಾಳ ಕಟುವಾಗಿ ಪದಗಳನ್ನು ಬಳಸೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಮುಖ್ಯಮಂತ್ರಿ ಇದ್ದೀರಿ, ನಾನು ಏನೂ ಅಲ್ಲ, ನಾನೊಬ್ಬ BJP ಕಾರ್ಯಕರ್ತರ. ನೋಡೋಣ, ನೀವು ಓಪನ್ ಮಾಡಿಸಿ ನೋಡ್ತೀನಿ, ಯಾರಿಗೆ ಗೆಲುವಾಗುತ್ತೆ ಅಂತ ನೋಡೇ ಬಿಡೋಣ.